ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನೀವೆಲ್ಲ ಈಗಾಗಲೇ ಇವರ ಎಲ್ಲರ ಪರಿಚಯವನ್ನ ಮಾಡ್ಕೊಂಡಿದ್ದೀರಾ. ಆದ್ರೂ ನಾನು ಇವತ್ತು ಇವರ ಪರಿಚಯವನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ? ಭಾರತದಲ್ಲಿ ಮಹಾತ್ಮ ಗಾಂಧಿ ಅಂದ್ರೆ ಬಾಪೂಜಿ ಅಂತಾನೆ ಹೆಸರುವಾಸಿಯಾಗಿರೋದು. ಇವರು ತಮ್ಮ ಅಹಿಂಸಾವಾದದಿಂದ ಇಡೀ ದೇಶವನ್ನ ಬ್ರಿಟಿಷರಿಂದ ಸ್ವತಂತ್ರ ಮುಕ್ತ ಮಾಡಿದಂಥವ್ರು. ಅಂದ್ರೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಂತವ್ರು. ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಂತಹ ಭಾರತವನ್ನ ಸ್ವತಂತ್ರ ಮಾಡಿದಂಥವ್ರು. ಇನ್ನು ಇವರು ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಥಮ ಪ್ರಧಾನಿ. ಪ್ರಥಮ ಪ್ರಧಾನಿ ಆಗಿದ್ರು. ಇವರು ಸಹ ಭಾರತಕ್ಕೆ ಭಾರತ ಸ್ವತಂತ್ರಗೊಂಡಾಗ ಭಾರತವನ್ನ ಯಾವ ರೀತಿಯಾಗಿ ಮಾಡೋದು, ಈ ಸ್ವತಂತ್ರ ಭಾರತಕ್ಕೆ ಅವಶ್ಯಕತೆ ಆಗಿರುವಂತಹ ಕಾನೂನುಗಳೇನು, ಭಾರತಕ್ಕೆ ಅವಶ್ಯವಾಗಿರುವಂತಹ ಸೌಕರ್ಯಗಳೇನು ಎನ್ನುವುದನ್ನ ತುಂಬಾ ಚೆನ್ನಾಗಿ ಅರಿತು ಇವರು ಭಾರತಕ್ಕೆ ತಮ್ಮದೇ ಆದಂತಹ ಸೇವೆಯನ್ನ ಮಾಡಿದ್ದಾರೆ. ಇನ್ನು ಇವರು ಬಸವಣ್ಣ ವಚನದ ಸಾಹಿತ್ಯದಲ್ಲಿ ಅತ್ಯಂತ ಪ್ರಭಾವಕಾರಿಯಾಗಿರ್ತಕ್ಕಂತಹ ವ್ಯಕ್ತಿ. ನಾವು ಈಗ ಆಧುನಿಕ ಕಾಲದಲ್ಲಿ ಹೇಗೆ ಇದು ಜಾತ್ಯತೀತ ಪ್ರದೇಶವನ್ನ ನೋಡ್ಬೇಕು ಅಂತ ಗಾಂಧಿಯವರು ಈಗ ಆಸೆ ಪಡ್ತಿದ್ದಾರೋ, ಇದನ್ನ ತುಂಬಾ ಬಹಳ 12ನೇ ಶತಮಾನದಲ್ಲಿನೇ ತಂದಂತಹ ಕ್ರಾಂತಿಕಾರಿ. ಇನ್ನು ಅಂಬೇಡ್ಕರ್ ಅವರು, ಇವರು ಭಾರತಕ್ಕೆ ಸಂವಿಧಾನವನ್ನ ಬರೆದು ಸಂವಿಧಾನ ಶಿಲ್ಪಿ ಅಂತ ಅನ್ನಿಸ್ಕೊಂಡವರು. ಇನ್ನ ಇವರು ಒನಕೆ ಓಬವ್ವ, ತನ್ನ ಒನಕೆಯಿಂದ ತನ್ನ ಒನಕೆಯ ಶಸ್ತ್ರದಿಂದನೇ ಹೈದರಾಲಿಯ ಸೈನಿಕರನ್ನ ಸದೆಬಡಿದು ಚಿತ್ರದುರ್ಗ ಕೋಟೆಗೆ ಮುತ್ತಿಗೆ ಹಾಕಿದ್ದಂತಹ ಹೈದರಾಲಿ ಸೈನಿಕರನ್ನ ಸದೆಬಡಿದಂತಹ ಒಬ್ಬ ಧೀರ ಮಹಿಳೆ. ಈಕೆ ಕಿತ್ತೂರು ರಾಣಿ ಚೆನ್ನಮ್ಮ. ಬ್ರಿಟಿಷರ ವಿರುದ್ಧ ತಾನು ಕಪ್ಪ ಕಾಣಿಕೆಯನ್ನ ಕೊಡದೆ ಬ್ರಿಟಿಷರನ್ನ ಎದುರಿಸಿ ಹೋರಾಡಿದ ಧೀರ ಮಹಿಳೆ. ಇನ್ನು ಕುವೆಂಪು ಅವರು, ಇವರು ಕನ್ನಡದ ಒಬ್ಬ ನಿಸರ್ಗ ಕವಿ. ಇವರು ಕನ್ನಡದಲ್ಲಿ ಅನೇಕ ರೀತಿಯ ಪದ್ಯಗಳನ್ನ ಬರೆದಿದ್ದಾರೆ. ಅದಲ್ಲದೆ ಇವರು ನಿಸರ್ಗ ಪ್ರೇಮಿ ಸಹ. ದೇವರು ಕಾಣ್ಬೇಕು ಅಂತ ಹೇಳಿದ್ರೆ ನಿಸರ್ಗವನ್ನ ನೋಡು, ನಿಸರ್ಗದಲ್ಲಿರುವಂತಹದನ್ನ ನೋಡಿ ಮನುಷ್ಯ ಕಲಿಬೇಕು. ಇವರು ಹೇಗೆ ಇಂಗ್ಲಿಷ್ ನಲ್ಲಿ ವರ್ಡ್ಸ್ವರ್ತ್ ಕವಿ ಇದ್ದಾರೋ ಹಾಗೆ ಕನ್ನಡದಲ್ಲಿ ಇವರು ಒಬ್ಬ ನಿಸರ್ಗ ಕವಿ. ಮದರ್ ತೆರಿಸಾ, ಇವರ ಸೇವೆ ಅಷ್ಟಿಷ್ಟು ಅಂತ ಹೇಳತಿರದು. ಇವರು ಬಡವರಿಗಾಗಿ, ನಿರ್ಗತಿಕರಿಗಾಗಿ, ವಸತಿ ರಹಿತ ಹೆಣ್ಮಕ್ಳಿಗಾಗಿ ತಮ್ಮ ಜೀವವನ್ನೇ ಇದಕ್ಕಾಗಿ ಮುಡುಪಿಟ್ಟಂತಹ ಮಹಿಳೆ. ನಾವು ಇವರೆಲ್ಲರ ವಿಷಯನ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಂತಹ ವೀರ ಪುರುಷ ವೀರ ಮಹಿಳೆಯರ ಸಾಲಿಗೆ ಇನ್ನೊಬ್ರು ಸೇರ್ತಾ ಇದ್ದಾರೆ. ಅವರೇ ನಮ್ಮ ವೀರಮಾತೆ ಜೀಜಾಬಾಯಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ವೀರಮಾತೆ ಜೀಜಾಬಾಯಿ ಯಾರು, ಅವರು ಏನೆಲ್ಲ ಮಾಡಿದ್ರು ಅಂತ ಅಂದ್ರೆ ಅದೇ ನಿಮಗೆ ಇಟ್ಟಿರುವಂತಹ ಪಾಠ. ಈ ಜೀಜಾಬಾಯಿ ಯಾರು? ಜೀಜಾಬಾಯಿ ಬೇರೆ ಯಾರು ಅಲ್ಲ, ನಮ್ಮ ಶಿವಾಜಿ ಅಂತ ಏನ್ ಹೇಳ್ತೀವಲ್ಲ ಅವರ ತಾಯಿ. ಇವ್ರೇನ್ ಮಾಡಿದ್ರು, ತನ್ನ ಮಗ ತುಂಬಾ ಚಿಕ್ಕವನಿದ್ದಾಗ್ಲೇ ಆತನಿಗೆ ಅತ್ಯಂತಹ ರೋಚಕವಾದ, ಅತ್ಯಂತಹ ತುಂಬಾ ಕುತೂಹಲ ಭರಿತವಾದ, ಅತ್ಯಂತಹ ಜೀವನಕ್ಕೆ ಬೇಕಾಗಿರುವಂತಹ ಪಾಠಗಳನ್ನ ಮಾಡಿ ಅಂತಹ ನೀತಿ ಕಥೆಗಳನ್ನ ತನ್ನ ಮಗನಿಗೆ ಹೇಳಿದ್ರು. ಹೀಗಾಗಿ ಈ ನೀತಿ ಕಥೆಗಳನ್ನ ಕೇಳಿ ಬೆಳೆದಂತಹ ಶಿವಾಜಿ ಮುಂದೆ ಒಂದು ಕಾಲಕ್ಕೆ ಅತ್ಯಂತ ಪ್ರಸಿದ್ಧವಾದ ವ್ಯಕ್ತಿ, ಇತಿಹಾಸದಲ್ಲಿ ಮರೆಯಲಾರದಂತಹ ವ್ಯಕ್ತಿಯಾಗಿ ನಮ್ಗೆ ಕಾಣಸಿಗ್ತಾರೆ. ಇವತ್ತು ಅಂತಹ ವೀರಮಾತೆ ಜೀಜಾಬಾಯಿ ಅವರ ಬಗ್ಗೆ ತಿಳ್ಕೊಳ್ಳೋಣ. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಇಲ್ಲಿ ಮಾತಾಜಿ ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ಜೀಜಾಬಾಯಿ. ಇದನ್ನ ಹೇಳ್ತಾ ಇರೋದು ಯಾರು ಅಂತ ಹೇಳಿದ್ರೆ, ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು. ಚಿಗುರು ಮೀಸೆ ಬಾಲಕ ಅಂದ್ರೆ ಇಲ್ಲಿ ಯಾರು ಅಲ್ಲ, ತುಂಬಾ ಅತ್ಯಂತ ಚಿಕ್ಕ ವಯಸ್ಸಿನಾಗಿರ್ತಕ್ಕಂತಹ ಶಿವಾಜಿ ಹೇಳ್ತಾ ಇದ್ದಾನೆ. ಹುಸಿನಗೆ ಬೀರುತ್ತಾ ಅವನ ತಾಯಿ ಬಾಕಂದ
ಇಲ್ಲಿ ಕುಳಿತುಕೋ. ಅವ್ರ ತಾಯಿ ಹೇಳ್ತಿದ್ದಾಳೆ, ಬಾ ಮಗ, ಬಾ ಇಲ್ಲಿ ಬಾ ಅಂತ ಯಾವಾಗ ಶಿವಾಜಿನ ನೋಡ್ಬಿಟ್ರು ನಕ್ಕಂತ ತನ್ನ ಮಗುವನ್ನ ಕರಿತಿದ್ದಾಳೆ, ಇಲ್ಲಿ ಬಾ ಕುಳಿತುಕೋ ಅಂತ ಹೇಳಿದ್ರು. ಅದಕ್ಕೆ ಶಿವಾಜಿ ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ಅವಾಗ ಶಿವಾಜಿ ಹೇಳ್ತಾನೆ, ಆಗ್ಲಮ್ಮ ಅಂತ ಹೇಳಿ ಬಂದು ಕುತ್ಕೊಂಡ. ಆಗ ಕೇಳ್ತಾನೆ, ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ಶಿವಾಜಿ ಕೇಳ್ತಾ ಇದ್ದಾನೆ, ಅಮ್ಮ ನೀನ್ ಯಾಕಾಗಿ ನನ್ನನ್ನ ಕರೆಸಿದ್ದೀವು ಅಂತ ಕೇಳ್ತಾಳೆ. ನನ್ನಿಂದ ಏನಾಗಬೇಕು ಕೇಳು ತಾಯಿ. ಶಿವಾಜಿ ಹೇಳ್ತಾ ಇದ್ದಾನೆ, ಅಮ್ಮ ನನ್ನಿಂದ ಏನ್ ಕೆಲ್ಸ ಆಗ್ಬೇಕಾಗಿತ್ತು ಹೇಳಮ್ಮ ಅಂತ ಹೇಳ್ತಾನೆ. ಎಂದನು ಬಾಲಕ. ನಾನು ಕೇಳಿದ್ದನ್ನು ಕೊಡುವೆಯಾ ಮಗನೇ? ಅವಾಗ ಅವ್ರ ತಾಯಿ ಹೇಳ್ತಿದ್ದಾಳೆ, ನಾನೇನೋ ಕೇಳ್ತೀನಿ ಅದನ್ನ ನೀನ್ ಕೊಡ್ತೀಯಾ ಅಂತ ಹೇಳಿದ್ಲು ಎಂದು ತಾಯಿ ಅಭಿಮಾನದಿಂದ ನುಡಿದಳು. ಅವಳು ಹೇಳ್ತಾ ಇದ್ದಾಳೆ, ಮಗ ನಾನ್ ನಿನ್ಗೇನೋ ಕೇಳ್ತೀನಪ್ಪ, ನೀನ್ ಕೊಡ್ತೀಯಾ ಅಂತ ಕೇಳಿದ್ಲು. ಅದಕ್ಕೆ ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೇಲೆ ಆಣೆ. ಅವಾಗ ಭವಾನಿ ಅಂತ ಹೇಳಿದ್ರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಳಜಾ ಭವಾನಿ ಅಂತ ಒಂದ್ ದೇವ್ರಿದೆ. ಆ ದೇವ್ರನ್ನ ಅವ್ರು ತುಂಬಾ ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಅದಕ್ಕೆ ಇವ್ರು ಶಿವಾಜಿ ಹೇಳ್ತಾ ಇದ್ದಾರೆ, ಅಮ್ಮ ನೀನ್ ಏನ್ ಕೇಳಿದೀಯಲ್ಲ ಅದನ್ನ ನಾನ್ ನಡ್ಸ್ಕೊಡ್ತೀನಿ. ಇದಕ್ಕೆ ಯಾರ್ ಸಾಕ್ಷಿ ಅಂತ ಹೇಳಿದ್ರೆ ಆ ತುಳಜಾ ಭವಾನಿನೇ ಸಾಕ್ಷಿ ಅಂತ ಹೇಳಿದ್ರು. ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗನು. ಆಗ್ಲಿ ಮಗನೇ, ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೇಲೆ ಆಣೆ, ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ. ಆಯ್ತಮ್ಮ ನೀನೇನ್ ಹೇಳ್ತೀಯ ಅದನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ಲು. ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತಾ, ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಅಂದಳು. ಅವಾಗ ಅವರಮ್ಮ ಹೇಳ್ತಾಳೆ, ನೋಡು ಕುಮಾರ, ನೀನ್ ನನಗ್ ಮಾತ್ ಕೊಟ್ಬಿಟ್ಟಿದೀಯಾ. ನೀನ್ ಹೇಗ್ ನನಗ್ ಮಾತ್ ಕೊಟ್ಟಿದೀಯಾ ಅದೇ ರೀತಿ ನೀನ್ ನನ್ಗೆ ಏನ್ ಮಾಡ್ಬೇಕು, ನಡೆಸಿ ಕೊಡ್ಬೇಕು ಅಂತ ಹೇಳಿದ್ಲು. ಇಲ್ಲಿವರೆಗೂ ಸಾಕು ಮಕ್ಳೇ. ಮುಂದಿನ ತರಗತಿನಲ್ಲಿ ಉಳಿದಿದ್ದನ್ನ ನಾನು ಮಾಡ್ತೇನೆ. ಧನ್ಯವಾದಗಳು.